ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರೇಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ ಗೈಸ್. ಹುಷಾರಿಲ್ಲ, ಸ್ವಲ್ಪ ಏನಿಲ್ಲ, ಜಾಸ್ತಿನೇ ಹುಷಾರಿಲ್ಲ. ಆದರೂ ಸಹ ಸ್ವಲ್ಪನೂ ಮೆಡಿಸಿನ್ ತಗೋತಾ ಇಲ್ಲ, ಆರಾಮಾಗಿ ಇದ್ದೀನಿ. ಮೊನ್ನೆ ಹೊತ್ತು ಫುಲ್ ತಲೆನೋವು ಬಂದಿತ್ತು. ಯಪ್ಪ, ಆ ದೇವ್ರನ್ನ ಆವಾಗ ಬೇಡ್ಕೊಂಡ್ಬಿಟ್ಟೆ, ದೇವ್ರೇ ಅದೊಂದು ತಲೆನೋವು ಹೋಗಿಸ್ಬಿಡು, ಇನ್ನೇನು ಬಂದರೂ ಪರವಾಗಿಲ್ಲ ತಡ್ಕೋತೀನಿ ಅಂತ. ನಮ್ಮ ಚಿಂಟುಗೂ ಸಹ ಇವತ್ತು ತಲೆನೋವು ಬಂದಿತ್ತು, ಬಟ್ ಅವನಿಗೂ ಸ್ವಲ್ಪ ರೆಸ್ಟ್ ಮಾಡಿಸ್ದೆ, ಬಿಸಿ ಬಿಸಿ ಸ್ನಾನ ಮಾಡಿಸಿ ಆ್ಯಂಡ್ ವಿಕ್ಸ್ ಹಚ್ಚಿ ಮಲಗಿಸ್ದೆ. ಹೋಯ್ತಲ್ಲಮ್ಮ. ತಲೆನೋವಿದ್ದಾಗ ಬಿಸಿ ನೀರು ಸ್ನಾನ ಮಾಡಿದ್ರೆ ಆ್ಯಂಡ್ ಸ್ವಲ್ಪ ವಿಕ್ಸ್ ಹಚ್ಕೊಂಡ್ರೆ ಹೊರಟೋಗ್ಬಿಡುತ್ತೆ ಗೈಸ್. ಎಂಥದೇ ತಲೆನೋವಿದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೌಂಡ್ ಮಾಡಬೇಡ ಪುಟ್ಟ. ಸೊ ತಲೆನೋವಂತೂ ಹೋಯಿತು, ಬಟ್ ತಲೆನೋವು ಹೋಯಿತು, ಶೀತ, ರನ್ನಿಂಗ್ ನೋಸ್ ಕೈಂಡ್ ಆಫು ಈಗ ಬ್ಲಾಕ್ ಆಗ್ತಾಯಿದೆ, ಜ್ವರ ಇದೆ, ಕೆಮ್ಮಿದೆ. ಆದರೂ ಸಹ ಮಾಡೋ ಕೆಲಸ ಮಾಡ್ತಾನೇ ಇರ್ತೀನಿ. ನಯಾ ಪೈಸಾ ಮೆಡಿಸಿನ್ ತಗೋತಾ ಇಲ್ಲ. ತಗೊಂಡು ಹುಷಾರಾಗಿ ಏನಾಗಬೇಕು, ಕಾಲಾಯ ತಸ್ಮೈ ನಮಃ, ಏನಾದರೂ ಆಗಲಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಆಗೋದೆಲ್ಲ ಆಗ್ತಾನೇ ಇದೆ, ನನ್ನ ಕೈಲಿ ಹಿಡಿಯೋಕ್ಕೇನೂ ಆಗ್ತಾಯಿಲ್ಲ. ಸೊ ಸುಮ್ಮನೆ ನೋಡ್ಕೊಂಡು ಕೂತಿದ್ದೀನಿ. ಇದನ್ನು ಹಾಗೇ ಸುಮ್ಮನೆ ಅನುಭವಿಸ್ತಾ ಕೂತ್ಕೊಳ್ಳೋಣ, ಆಗೋದಾಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ತುಂಬ ದಿನದಿಂದ ಹೇಳ್ತಾ ಇದ್ದೆ, ನಂಗೆ ಅಂಕೋಲಾದಲ್ಲಿ ಒಂದು ಮದುವೆ ಇದೆ ಅಂತ. ಸೊ ಫೈನಲಿ ಆ ಮದುವೆ ಬಂದ್ಬಿಡ್ತು ಗೈಸ್. ನೋಡಿದ್ರಿ, ನಿನ್ನೆ ಚಪ್ರಶಾಸ್ತ್ರದ ಹಾಕಿದ್ದೆ ಅಲ್ಲ. ಸೊ ಇವತ್ತು ಮದುವೆ. ಎಷ್ಟು ಬೇಜಾರಾಗಿತ್ತು ಅಂದರೆ, ಚಪ್ರಶಾಸ್ತ್ರದ ದಿನ ಸ್ವಲ್ಪನೂ ಒಡವೆ ಹಾಕ್ಕೊಂಡು ಹೋಗಿರಲಿಲ್ಲ, ಅಷ್ಟು ಬೇಜಾರಾಗಿತ್ತು. ನಾನು ಆಲ್ಮೋಸ್ಟ್ ನನಗೆ ಚಪ್ರಶಾಸ್ತ್ರಕ್ಕೆ ಅದಕ್ಕೆ ಇದಕ್ಕೆ ಅಂತ ಸ್ಯಾರೀಸೇ ನನಗೆ ಇಷ್ಟ ಆ್ಯಕ್ಚುಲಿ ಉಡೋಕ್ಕೆ. ಬಟ್ ಯಾಕೋ ಗೊತ್ತಿಲ್ಲ, ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಮಾಮೂಲಿ ಒಂದು ಕುರ್ತಾ ಹಾಕ್ಕೊಂಡು ಇರೋ ಬರೋ ರಿಂಗ್ಸು ಎಲ್ಲ ಬಿಚ್ಚಿಟ್ಟು ಇವನ್ ಬ್ಯಾಂಗಲ್ ಸಹ ಬಿಚ್ಚಿಟ್ಟಿದ್ದೀನಿ. ಎಲ್ಲವೂ ಬಿಚ್ಚಿಟ್ಟು ಚಪ್ರಶಾಸ್ತ್ರ ಮಾಡ್ಕೊಂಡು ಬಂದೆ. ನೀವು ಯಾರು ನೋಟಿಸ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಸಿಂಪಲಾಗಿರೋಣ ಅಂತ ಅಂದ್ಕೊಂಡೆ. ಇವನ್ ಮದುವೆಗೂ ಇದೇ ರೀತಿ ಸಿಂಪಲಾಗೆ ಹೋಗಬೇಕು ಅಂದ್ಕೊಂಡೆ, ಬಟ್ ಯಾಕೋ ನನಗೇನೋ ಅದೇ ಮಾಡ್ತೀನಿ. ಬಟ್ ನಾನೇನಾದರೂ ಈ ರೀತಿ ಏನೂ ಇಲ್ದಿರೋಳ ಥರ ಹೋದರೆ ನೋಡೋ ಜನಗಳ ಬಾಯಿ ಸುಮ್ಮನಿರೋದಿಲ್ಲ, ಕಣ್ಣು ಸುಮ್ಮನಿರೋದಿಲ್ಲ. ಸೊ ಅದಕ್ಕೇ ಆಗಿದ್ದಾಗಲಿ ಅಂದ್ಬಿಟ್ಟು ಇವತ್ತೊಂದಿನ ವೇರ್ ಮಾಡಿಬಿಡೋಣ, ಇನ್ಮೇಲೆ ವೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಮದುವೆ ದಿನ ಸ್ಯಾರಿ ಉಟ್ಕೊಂಡು ಫ್ಯೂ ಜ್ಯುವೆಲ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕ್ಕೋತಾ ಇದ್ದೀನಿ. ಬಟ್ ನಿಜ ಹೇಳ್ತೀನಿ ಗೈಸ್, ನಯಾ ಪೈಸದ ಜ್ಯುವೆಲ್ಸ್ ಹಾಕ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಮದುವೆಗೆ ಹೋಗಲೇಬೇಕು, ಪ್ರೆಸೆನ್ಸ್ ಅಲ್ಲಿ ಅವಶ್ಯಕತೆ ಇದೆ. ಇಲ್ಲಾಂದರೆ 100 ಜನ 100 ಥರ ಮಾತಾಡ್ತಾರೆ, ಯಾಕೆ ಅಂತ. ಬಟ್ ನಾನೇನು ತಮ್ಮ ಅಂತ ಹೇಳ್ತೀನಲ್ಲ, ಅವನಿಗೂ ಹರ್ಟ್ ಆಗ್ಬೋದು. ನಾನು ಇಷ್ಟನ್ನೆಲ್ಲ ಮಾಡ್ತೀನಿ, ಶ್ವೇತಕ್ಕ ನನ್ನ ಮದುವೆಗೆ ಬರಲಿಲ್ಲ ಅಂತ ಅವನಿಗೂ ಅನ್ನಿಸ್ಬೋದು. ಸೊ ಹಾಗಾಗಿ ಯಾರು ಏನಾದರೂ ಮಾಡ್ಕೊಳ್ಳಿ, ಇದೊಂದು ಮದುವೆ ಅಟೆಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಏನೇನೋ ಅಂದ್ಕೊಂಡಿದ್ದೆ, ಬಟ್ ಏನೇನೋ ಆಗೋಯ್ತು. ಯಾವುದನ್ನು ಶೇರ್ ಮಾಡ್ಕೊಳ್ಳೋ ಮನಸ್ಥಿತಿಲಿ ನಾನಿಲ್ಲ. ಬಟ್ ಸ್ಟಿಲ್ ಫ್ಯೂ ಥಿಂಗ್ಸ್ ನನ್ನ ಕೈಯಲ್ಲಿ ಯಾವುದೂ ಇಲ್ಲ. ಹೇಗೆ ಬರುತ್ತಲ್ಲ ಹಾಗೆ ಅಕ್ಸೆಪ್ಟ್ ಮಾಡಬೇಕು, ಹಾಗೆ ಮೂವ್ ಆನ್ ಆಗಬೇಕು. ಯಾವತ್ತೂ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸೊ ನನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು. ಸೊ ಏಯ್, ಹೊಡಿಸ್ಕೊತೀಯ ನೀ ಹಾಲ್? ಈಗ ಆಲ್ರೆಡಿ ಡಬ ಅಂತ ಹೊಡೆದಿದ್ದೀನಿ ಇದೇ ವಿಷಯಕ್ಕೆ. ಪೇಷನ್ಸ್ ಚೆಕ್ ಮಾಡಬೇಡ, ಮೊದಲೇ ನನ್ನ ಮನ್ಸು ಸರಿ ಇಲ್ಲ.
ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಿಂದ ಯಾರಿಗೂ ನೋವಾಗಬಾರ್ದು, ನನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು, ನನ್ನಿಂದ ಆಗ್ತಾಯಿರೋ ಫಂಕ್ಷನ್ಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಸೊ ಇದಿಷ್ಟೇ ನನ್ನ ಮೋಟೋ. ಹಾಗಾಗಿ ಎಲ್ಲದೂ ನೋಡಿಕೊಂಡು ಕಣ್ಮುಚ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಎಲ್ಲಿ ತನಕ ಬೇರ್ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತೆ ಅಂತ. ಜನಗಳು ಇಷ್ಟು ಕೆಟ್ಟವರಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಯಾವುದಕ್ಕೂ ಈಗ ಮನಸ್ಸಿಲ್ಲ. ಆದರೂ ಸಹ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಎಲ್ಲೋ ಒಂದು ಕಡೆಯಿಂದ ಅರ್ನಿಂಗ್ಸ್ ಬರ್ತಾ ಇದೆ. ಏನೋ ಒಂದು ಆಗ್ಬೋದು, ಏನೋ ಒಂದು ಆಗ್ತಾ ಇದೆ. ಸೊ ಅದೆಲ್ಲ ಸ್ಟಾಪ್ ಆಗೋದು ಬೇಡ. ನಾನು ನನ್ನ ಕಾಲ ಮೇಲೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು. ನಮಗೇನಿದೆ ನೀಡ್ಸು ಅದನ್ನು ನಾನೇ ನೋಡ್ಕೋಬೇಕು ಅನ್ನೋ ಹಠಕ್ಕೆ ಎಷ್ಟೇ ಕಷ್ಟ ಇದ್ರೂ ನಾನು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗೇ ಇರ್ತೀನಿ. ಅಷ್ಟು ಮುಂಚಿನ ಥರ ಆ್ಯಕ್ಟಿವ್ ಇಲ್ಲ, ಬಟ್ ಸ್ಟಿಲ್ ಐ ಟ್ರೈ ಮೈ ಸೆಲ್ಫ್ ಆ್ಯಕ್ಟಿವ್ ಆಗಿರೋಕ್ಕೆ. ಬಟ್ 15 ಸೆಕೆಂಡ್ಸ್ 20 ಸೆಕೆಂಡ್ಸ್ ಏನು ನೋಡ್ತಿರಲ್ಲ ಅದು ಜೀವನ ಅಲ್ಲ, ಅದರಿಂದ ತುಂಬಾ ಇರುತ್ತೆ. ಸೊ ಅದನ್ನೆಲ್ಲ ಮರೆಯೋಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾ ಆಪ್ಷನಾಗಿ ತಗೋತಾರೆ. ನಾನು ಸಹ ಎಲ್ಲನೂ ಮರೆತು ಏನೋ ಒಂದು ಅಚೀವ್ ಮಾಡೋಣ, ಏನೋ ಒಂದು ಸಾಧನೆ ಮಾಡೋಣ ಅಂದ್ಕೊಂಡೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಇರೋದು. ಬಟ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೂ ಯಾವುದೋ ಒಂದು ಹೋಪ್ಸಿಂದ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮೂವ್ ಆನ್ ಆಗೋಕ್ಕೆ ಅಷ್ಟೇ. ಸೊ ಅದು ಯಾವುದೋ ಹೇಗೆ ಇರಲಿ, ಈಗ ಮದುವೆ ಅಂತ ಇದೆ. ಸೊ ಆ ಮದುವೆ ಒಂದು ಆರಾಮಾಗಿ ಮುಗಿಸಿದ್ರೆ ಮುಂದೆ ನೋಡೋಣ ಏನಾಗುತ್ತೆ ಎತ್ತಾಗುತ್ತೆ ಗೊತ್ತಿಲ್ಲ. ಮದುವೆ ಒಂದು ಮುಗಿಸಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತ ಇದ್ದೀನಿ. ಬಟ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಬನ್ನಿ, ತಡ ಯಾಕೆ, ಫಸ್ಟು ಮದುವೆನ ಮಾಡ್ಕೊಂಡು ಬರೋಣ, ಆಮೇಲೆ ಮುಂದಿದ್ದು ಯೋಚನೆ ಮಾಡೋಣ. ಅಲ್ಲಿ ಒಂದು ಕಡೆನೂ ಫೋಕಸ್ ಮಾಡೋಣ. ಮನಸ್ಸಲ್ಲಿ ಹೇಳ್ಕೊಳಕ್ಕಾಗ್ದಿರೋ ಅಷ್ಟು ನೋವಿದೆ, ಬೆಟ್ಟದಷ್ಟು ಭಾರ ಇದೆ. ಆದರೂ ಸಹ ರೆಡಿಯಾಗಿ ಬಂದಿದ್ದೀನಿ. ರೆಡಿ ಆಗೋ ತನಕ ಅದೆಲ್ಲ ಕ್ಯಾಪ್ಚರ್ ಮಾಡೋಷ್ಟು ಮನಸ್ಸಿರಲಿಲ್ಲ. ಬಟ್ ಬಂದಮೇಲೆ ಹೌದಲ್ಲ ಮದುವೆನ ಒಂದು ಕ್ಯಾಪ್ಚರ್ ಮಾಡಿಬಿಡೋಣ ಅಲ್ಲ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಬಂದಮೇಲೆ ಹುಡುಗಂದು ಎಲ್ಲ ಶಾಸ್ತ್ರಗಳು ಮುಗಿದು ಮದುವೆ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ಹುಡುಗನ ಕಾರ್ ಮುಂದೆ ಇದೆ, ಇನೋವಾ ಕಾರು. ಸೊ ಅದರಿಂದ ಏನದು ನನ್ನ ಗಂಡನ ಕಾರ್ ಇದೆ. ಸೊ ಅದರಿಂದ ನಾನಿದ್ದೀನಿ. ಸೊ ಹೀಗೆ ಹೋಗ್ತಾ ಇದ್ದೀವಿ. ಬರುವಾಗ ಆ್ಯಕ್ಚುಲಿ ನಾನು ಫಸ್ಟ್ ಬಂದೆ, ನನ್ನ ಗಂಡ ಆಮೇಲೆ ನನ್ನಿಂದೆ ಬಂದ. ನನಗೆ ಅದೋ ಬೇರೆ ಭಯ ಆ್ಯಕ್ಚುಲಿ. ಎಲ್ಲಾದರೂ ಸ್ಲೋ ಮಾಡಿ ನಿಧಾನ ಮಾಡಿ ಅದರ ಟ್ರಾಫಿಕ್ ಜಾಮ್ ಮಾಡಿದ್ರೆ ಮತ್ತೆಲ್ಲಿ ಬೈಕೊಂಡು ಓಡಾಡ್ತಾನೆ, ಇವಳಿಗೆ ಕಾರ್ ಹೊಡಿಯೋಕ್ಕೆ ಬರೋದಿಲ್ಲ, ಆದರೂ ಸಹ ಕಾರ್ ಹೊಡ್ಕೊಂಡು ಕಾರ್ ಬೇಕು ಅಂತ ನಾಟಕ ಆಡ್ತಾಳೆ ಅಂತ ಎಲ್ಲ ಅಂದ್ಕೊಂಡು, ಮತ್ತು ಅವರಮ್ಮ ಬೇರೆ ಅವ್ರ ಜೊತೇಲಿದ್ದರು. ಸೊ ಹೇಳ್ಕೊಂಡು ಬರ್ತಾನೆ ಅಂತ. ಸೊ ಅದಕ್ಕೇ ಎಲ್ಲೂ ಸಿಗಾಕೊಳ್ಳಲಿಲ್ಲ, ಝೊಯ್ ಅಂತ ಬಂದು ಮದುವೆ ಮನೆ ರೀಚ್ ಆಗಿಬಿಟ್ಟೆ. ಸೊ ಹೋಗುವಾಗ ಯಾಕೆ ಇವ್ರದ್ದು ಕಾಟ, ಮತ್ತೆ ಅಲ್ಲೆಲ್ಲರೂ ಮತ್ತೆ ಎಗೇನ್ ನಾನು ಎಲ್ಲಾದರೂ ಸ್ಟ್ರಕ್ ಆದರೆ ಮತ್ತೆ ಅವನು ಏನಾದರೂ ಅನ್ಕೋತಾನೆ ಅಂದ್ಬಿಟ್ಟು ನೀನು ಮುಂದೆ ಹೋಗೋಣ ನಾನು ಹಿಂದೆ ಬರ್ತೀನಿ ಅಂದ್ಬಿಟ್ಟು ಅವನ ಹಿಂದೆ ಬಂದೆ. ಸೊ ಫೈನಲಿ ಮದುವೆ ಮನೆ ರೀಚ್ ಆಗಿದ್ದೀವಿ. ಇಲ್ಲಿ ಹುಡುಗಂಗೆಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇದು ಅಂಕೋಲಾದಲ್ಲಿ, ಎಸ್ಪೆಷಲಿ ಉತ್ತರ ಕನ್ನಡದಲ್ಲಿ ನಾಡವರು ಮದುವೆ ಮಾಡುವಂಥ ಶೈಲಿ ಅಂತ ಹೇಳ್ಬೋದು. ಸೊ ಇದೇ ರೀತಿ ನಾಡವರು ಮದುವೆ ಆಗೋದು. ಇವನ್ ನನ್ನ ಮದುವೆ ಸಹ ಇದೇ ಕಲ್ಯಾಣ ಮಂಟಪದಲ್ಲಿ ಆಗಿತ್ತು ಆ್ಯಂಡ್ ಇದೇ ರೀತಿನೂ ಆಗಿತ್ತು. ಸೊ ಈಗ ನನ್ನ ತಮ್ಮನ ಮದುವೆ ನಡೀತಾ ಇದೆ. ಸೊ ಇವಂದು ಸಹ ಗೈಸ್ ಲವ್ ಕಮ್ ಅರೇಂಜ್ ಮ್ಯಾರೇಜು.
ಸೊ ನಿಮಗೆಲ್ಲ ಹೇಳಿದ್ದೆ ನಿನ್ನೆ ಯಾವ ಬ್ರೇಸ್ಲೈಟ್ ಕೊಟ್ಟೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಯಾವ್ದು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ. ಸೊ ನೋಡಿ, ನಾನು ಈ ಬ್ರೇಸ್ಲೈಟ್ನ ಫೈನಲಿ ಚೂಸ್ ಮಾಡಿದೆ. ಸೊ ಇದನ್ನೇ ಮದುವೆ ಹುಡುಗಂಗೆ ಇವತ್ತಿನ ದಿನ ಗಿಫ್ಟಾಗಿ ಕೊಡ್ತಾ ಇರೋದು. ಹೋಪ್ಸು ಅವನಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಇನ್ನು ಮಿಕ್ಕಿದ ಯಾವ ಡಿಸೈನು ಸಹ ಲೈಕ್ ಗಟ್ಟಿ ಇರಲಿಲ್ಲ, ಎಲ್ಲ ಫ್ರಂಟು ಈ ರೀತಿ ದೊಡ್ಡದಾಗಿದೆ ಅಲ್ಲ, ಸೊ ಬ್ಯಾಕ್ ಸೈಡು ಎಲ್ಲ ಟೊಳ್ಳಿದೆ. ಬಟ್ ನಾನು ಚೂಸ್ ಮಾಡಿದ್ದೀನಲ್ಲ, ಈ ಚೈನು ಆ ರೀತಿ ಇಲ್ಲ. ತುಂಬ ಚೆನ್ನಾಗಿದೆ ಡಿಸೈನು ಆ್ಯಂಡ್ ಗಟ್ಟಿಯಾಗಿದೆ, ನೋಡೋಕ್ಕೂ ಸಹ ಸಖತ್ತಾಗಿದೆ. ಸೊ ಹಾಗಾಗಿ ಈ ಚೈನ್ನ ಚೂಸ್ ಮಾಡಿದ್ದೀನಿ. ಹೋಪ್ಸು ಈ ಬ್ರೇಸ್ಲೈಟು ಮದುವೆ ಹುಡುಗಂಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಹುಡುಗಂಗೆ ಗಿಫ್ಟ್ ಎಲ್ಲ ಕೊಟ್ಟಾಯಿತು ಗೈಸ್. ಮದುವೆ ಮನೇಲಿ ನಾನೇನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಫುಲ್ ಮಳೆ. ಸೊ ಎಲ್ಲ ಮುಗಿಸ್ಕೊಂಡು, ಚಿಂಟುಗೆ ಬೇರೆ ಹುಷಾರಿರಲಿಲ್ಲ ಅಲ್ಲ, ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಚಿಂಟುನು ಸುಸ್ತಾಗ್ಬಿಡ್ತಾನೆ ಇಲ್ಲ ಅಂದರೆ ಅಂದ್ಬಿಟ್ಟು ಊಟದ ಹಾಲಿಗೆ ಬಂದೆ. ಸೊ ಊಟ ಮಾಡೋಣ ಅಂದ್ಬಿಟ್ಟು, ಮಾಮೂಲಿ ಗೈಸ್ ಇಲ್ಲಿ ನೀವು ಎಂಥ ಮದುವೆಗೆ ಹೋದ್ರೂ ದ ಸೇಮ್ ಇರುತ್ತೆ ಊಟ. ಏನೇನು ಪಲಾವು, ಪೂರಿ, ಬಾಜಿ, ಪಾಯಸ, ಸೊ ಇಷ್ಟೇ ಐಟಮ್ಸು. ಸೊ ಅನ್ನ ಸಾರು ಮದುವೆ ಊಟ ಆಯಿತು. ಮನೆಗೆ ಬಂದವು. ನಮ್ಮ ಚಿಂಟು ಹುಷಾರಿರಲಿಲ್ಲ ಅಲ್ಲ, ಸೊ ಸಂಜೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ಏನಪ್ಪೆ ತೋರಿಸ್ದೆ, ಡಾಕ್ಟರು ಮೆಡಿಸಿನ್ ಕೊಟ್ಟಿದ್ದಾರೆ. ಓಕೆ ಹುಷಾರಾಗ್ತಾನೆ, ಇಲ್ಲ ಅಂದರೆ ಕರ್ಕೊಂಡು ಬನ್ನಿ 2 days ಬಿಟ್ಟು ಅಂತ ಹೇಳಿದ್ದಾರೆ. ಹೋಪ್ಸು ಹುಷಾರಾಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟೇ ಗೈಸ್ ಇವತ್ತೆಲ್ಲ ನಡೆದಿದ್ದು. ಫೈನಲಿ ನನ್ನ ಮಗ ಹುಷಾರಾದರೆ ಅಷ್ಟೇ ಸಾಕು. ಬನ್ನಿ ಹೋಗೋಣ. ನೋಡಿದ್ರಿ ಅಲ್ಲ, ಮದುವೆ ಎಲ್ಲ ಸುಸೂತ್ರವಾಗಿ ಆಯಿತು. ಪಾಪ ನಮ್ಮ ಚಿಂಟುಗೆ ಹುಷಾರಿರಲಿಲ್ಲ, ಸೊ ಅವನ್ನ ಹಾಸ್ಪಿಟಲ್ ಕರ್ಕೊಂಡೋದೆ. ಆ ಡಾಕ್ಟರ್ ಬಗ್ಗೆ ಕೆಲವೊಬ್ಬರು ಎಲ್ಲರೂ ಒಂದೊಂದು ಥರ ಮಾತಾಡ್ತಾರೆ, ಬಟ್ ನನಗೆ ಆ ಡಾಕ್ಟರ್ ಸೂಟ್ ಆಗಿದ್ದಾರೆ, ಅಂದರೆ ನಮ್ಮ ಚಿಂಟುಗೆ. ಸೊ ಹಾಗಾಗಿ ನಾನು ಅವ್ರ ಹತ್ರನೇ ಮೆಡಿಸಿನ್ಗೆ ಅಂತ ಹೋಗಿದ್ದೆ. ಸೊ ನಮ್ಮ ಚಿಂಟುಗೆ ಸೂಟ್ ಆಯಿತು ಆ್ಯಂಡ್ ಅವ್ರ ಹತ್ರನೇ ಹೋಗಿ ಕರ್ಕೊಂಡು ಮೆಡಿಸಿನ್ಸ್ ತೊಗೊಂಡು ಬಂದೆ. ನಮ್ಮ ಚಿಂಟು ಆರಾಮ್ಸೆ ಹುಷಾರಾಗಿದ್ದಾನೆ, ತುಂಬಾ ಹುಷಾರು ತಪ್ಪಿಟ್ಟಿದ್ದ. ಬಟ್ ನಾವು ಈಸ್ ಓಕೆ, ಚೆನ್ನಾಗಿದ್ದಾನೆ. ಬೈ ದ ಗ್ರೇಸ್ ಆಫ್ ಗಾಡ್, ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ. ಸೊ ಇರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಬಟ್ ನನಗೆ ಯಾವುದು ಅಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಡಾಕ್ಟರ್ ಹತ್ರ. ಸೊ ನಮಗೆ ಸೂಟ್ ಆಗುತ್ತೆ. ಸೊ ಸದ್ಯಕ್ಕೆ ನಮ್ಮ ಚಿಂಟು ಹುಷಾರಾಗಿದ್ದಾನೆ. ಸೊ ನನಗಷ್ಟೇ ಸಮಾಧಾನ. ಅವನಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದಿದ್ದು ನೋಡಿ ನನಗೆ ಭಯನೇ ಆಗೋಯ್ತು. ಅವನು ಆಡಿದ್ದು ನೋಡಬೇಕಿತ್ತು. ಇದು 2ನೇ ಸಲ ಅವನ ಆ ರೀತಿ ನನಗೆ ಭಯ ಪಡಿಸಿರೋದು. ಇದಕ್ಕಿದ್ದಂಗೆ ತಲೆ ಸುತ್ತಾ ಇದೆ ಅಂದ್ಬಿಟ್ಟು ಬಿದ್ದೇ ಬಿಡ್ತಾನೆ. ಇದು 2nd ಟೈಮ್ ಆಗಿರೋದು. BP ಲೋ ಅವನಿಗೆ ಸ್ವಲ್ಪ ಇದೆ, ಬಟ್ ಈ ಪರಿ ಇಲ್ಲ ಅಂತ ಅನ್ಕೋತೀನಿ. ಬಟ್ ಆದರೂ ಸಹ ಒಂದೊಂದು ಸಲ ಈ ರೀತಿ ಜ್ವರ ಬಂದಾಗ, ತಲೆನೋವೆಲ್ಲ ಬಂದಾಗ ಒಂದೊಂದು ಸಲ ತಲೆ ಸುತ್ತು ಅಮ್ಮ ಅಂದ್ಬಿಟ್ಟು ಹಾಗೆ ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಆ್ಯಂಡ್ ಅವನು ಲೈಕ್ ಅವನು ಹಾಡೋದು ನೋಡಿದ್ರೆ ನನಗೆ ಭಯ ಆಗುತ್ತೆ. ಓ ಮೈ ಗಾಡ್, ನನ್ನ ಮಗನಿಗೆ ಏನಾಯಿತು ಅಂತ. ಸೊ ಅಷ್ಟು ಭಯ ಪಡಿಸ್ತಾನೆ. ಸೊ ಆ ಭಯದಲ್ಲೇ ಅವನನ್ನು ಫಸ್ಟು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಆ ಕೊರಗೋಜನಂತೂ ನನಗೆ ಎಷ್ಟು ಬೇಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಬಟ್ ದೇವ್ರ ದಯೆ, ಮದುವೆ ಹಿಂದಿನ ದಿನ ಅವನಿಗೆ ಈ ರೀತಿ ಆಗಿದ್ದು. ಮದುವೆ ದಿನ ಅವನು ಚೆನ್ನಾಗೇ ಇದ್ದ, ಆದರೂ ಸಹ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ. ಬಿಕಾಸ್ ಅಷ್ಟರಲ್ಲಿ ಅವನು ಆಲೇ ಓಕೆ ಇದ್ದ, ಬಟ್ ಸ್ಟಿಲ್ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಕರ್ಕೊಂಡೋಗಿ ಬಂದೆ. ನೌ ಹಿ ಈಸ್ ಓಕೆ. ಮದುವೆನೂ ಮುಗಿಸ್ಕೊಂಡು ಚಿಂಟುನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ದೀನಿ. ಸೊ ಈಗ ನೀವೇ ನೋಡಿದ್ರಿ ಅಲ್ಲ, ಆರಾಮಾಗಿದ್ದಾನೆ ನನ್ನ ಮಗ. ಸೊ ನೀವೇ ಹೇಳಬೇಕು ಈ ವ್ಲಾಗ್ ಹೇಗಿತ್ತು, ನನ್ನ ತಮ್ಮನ ಮದುವೆ ಹೇಗಿತ್ತು, ನಾಡವರ ಸ್ಟೈಲ್ ಆಫ್ ಮದುವೆ ಹೇಗಿತ್ತು ಅಂತ. ಇಷ್ಟೇ ಗೈಸ್. ನೋಡೋಣ ಮತ್ತೆ ಮುಂದಿನ ವ್ಲಾಗಲ್ಲಿ ಏನು ಇರುತ್ತೆ ಏನಿರಲ್ಲ ಅಂತ ಗೊತ್ತಿಲ್ಲ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್.